ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ದಿನಾಂಕ 18/7/2025ರಂದು ಭೀಮಸಮುದ್ರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣ 17.60 ಲಕ್ಷಗಳು, ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಉನ್ನತೀಕರಣ 11.60 ಲಕ್ಷಗಳು, ಕಡೆಕೊಳದಿಂದ ಗೆದ್ದಲಗಟ್ಟೆವರೆಗೆ ಸಿಸಿ ರಸ್ತೆ ನಿರ್ಮಾಣ 100 ಲಕ್ಷಗಳು, ಮಾಕನಡುಕ ಗ್ರಾಮದ ಚರಂಡಿ ನಿರ್ಮಾಣ 20 ಲಕ್ಷಗಳು ಕಾಮಗಾರಿಗಳನ್ನು ನೆರವೇರಿಸಿದ ಬಳಿಕವೂ ಭೀಮಸಮುದ್ರ ಶಾಲಾ ಮೈದಾನಕ್ಕೆ ಆದ್ಯತೆ ನೀಡಲು ಚಿಂತನೆಯನ್ನು ನಡೆಸಿದರು. ಶೌಚಾಲಯ ನಿರ್ಮಿಸಲು ಸ್ಥಳವನ್ನು ಪರಿಶೀಲಿಸಿದರು. ಅಂಗನವಾಡಿ ಕೇಂದ್ರದ ಕುಂದುಕೊರತೆಗಳನ್ನು ಆಲಿಸಿದರು. ಆರೋಗ್ಯ ತಪಾಸಣೆ ನಡೆಸಿ ಸಲಹೆ ನೀಡಿದರು. ಜನರ ಅಹವಾಲನ್ನು ಸ್ವೀಕರಿಸಿದರು. ಕಡೆಕೋಳ ಗ್ರಾಮದಲ್ಲಿ ಶ್ರೀ ಬಸವಣ್ಣ ದೇವರ ಗುಡಿಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮನವಿ ಸ್ವೀಕರಿಸಿದರು. ಮಾಕನಡಕು ಗ್ರಾಮದಲ್ಲಿ ಕುಂದುಕೊರತೆಗಳನ್ನು ಆಲಿಸಿದರು. ಗ್ರಂಥಾಲಯ, ಶೌಚಾಲಯ, ರಸ್ತೆ, ವಾಲ್ಮೀಕಿ ಸಮುದಾಯ ಭವನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮನವಿ ಸ್ವೀಕರಿಸಿದರು. ಮಾನ್ಯ ಶಾಸಕರು ಜನಪರವಾಗಿದ್ದು ಇಲ್ಲಿನ ಪರಿಸ್ಥಿತಿ, ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹಳ್ಳಿಗಳ ಅಭಿವೃದ್ಧಿಗೆ ಒತ್ತು ನೀಡಲು ದೃಢ ಸಂಕಲ್ಪ ತೊಟ್ಟರು. ಇಇಇ ಮಲ್ಲಿಕಾರ್ಜುನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಭಾಗ್ಯಮ್ಮ ಅಂಜಿನಪ್ಪ ಕೂಡ್ಲಿಗಿ, ಎಪಿಎಂಸಿ ಅಧ್ಯಕ್ಷರಾದ ಬೋಸಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೆನ್ನಪ್ಪ, ಅನಿಲಮ್ಮ, ಶಿವರಾಜ್, ಕರಿಯಪ್ಪ, ಕೊಟ್ರಮ್ಮ, ಪಾರ್ವತಮ್ಮ, ಪರಿಮಳ, ಬೋರಯ್ಯ, ತಿಪ್ಪೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪ, ಬಸವರಾಜ್, ಮುಖಂಡರಾದ ಕಾಕಿ ಬಸಣ್ಣ, ಜಿ ಓಬಣ್ಣ, ಪಾಪಜ್ಜ, ದ್ಯಾಮಣ್ಣ, ಮಹದೇವ್, ಯರ್ರಿಸ್ವಾಮಿ, ಡಿಟಿ ನಾಗರಾಜ್, ರಂಗನಾಥ್, ಪ್ರಸನ್ನ ಕುಮಾರ್, ವೈಬಿ ಬಸವರಾಜ್, ಜಾತಪ್ಪ, ಬೊಮ್ಮಲಿಂಗ, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ, ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್. ನಾವೇ ಖುದ್ದಾಗಿ ಈ ಎಲ್ಲ ಇರೋ ಶಾಲೆಗಳೆಲ್ಲ ಈಗಾಗಲೇ ಸರ್ವೆ ಮಾಡಿಕೊಂಡು ರಿಪೋರ್ಟಲ್ಲಿ ಇಟ್ಕೊಂಡು ಎಲ್ಲ ಕಡೆಯೂ ಹೋಗಿ ಭೂಮಿ ಪೂಜೆಗಳು ನಾವು ಮಾಡಿ ಎಲ್ಲ ಒಳ್ಳೆ ಸುಸಜ್ಜಿತವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೇನು ಬೇಡಿಕೆಗಳಿದೆ, ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಇನ್ನು ಉನ್ನತ ಮಟ್ಟ ಶಿಕ್ಷಣಕ್ಕೆ ಏನೇನು ಅವಕಾಶ ಇದನ್ನು ಖಂಡಿತ ಎಲ್ಲ ಮಾಡ್ತೀವಿ. ಫಸ್ಟ್ ಈಗ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅದು ತಾವು ಏನು ಒಂದೊಂದು ಹೇಳಿದ್ರಿ, ಈಗ ನನಗೆ ಬಹುಮುಖ್ಯವಾಗಿ ನಿಮ್ಮೂರಲ್ಲಿ ಈಗ ಬಸ್ ಸ್ಟ್ಯಾಂಡ್ ಹೇಳಿದಿರಿ, ಮತ್ತು ಇದು ಜಂಕ್ಷನ್ ಇದೆ, ಅದು ಟಾಯ್ಲೆಟು ಅದೆಲ್ಲದು ನನಗೆ ಬಹುಮುಖ್ಯವಾಗಿ ಇದು ಕಾರಣ. ಈಗ ಇದು ಏನಾಯ್ತು ಅಂತಂದರೆ ನಿಮ್ಮ ಊರಲ್ಲೇ ಸ್ವಲ್ಪ ಗೊಂದಲ ಆಯ್ತು ಅಂತೇಳಿ ಸ್ವಲ್ಪ ಮಾಹಿತಿ ಬಂತು, ಅದನ್ನು ಬಗೆಹರಿಸ್ತದೆ. ಅದು ನಮ್ಮ ಇದು ಸ್ಟೀಲ್ ಬ್ರಿಡ್ಜ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭೂಮಿಯಿಂದ ಸ್ವಲ್ಪ ಗೊಂದಲ ಆಯ್ತು ಅಂತೇಳಿ ಮತ್ತೆ ಅದು ಬಗೆಹರಿಸಿದ ಮೇಲೆ ಅವ್ರು ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾರೆ. ಮೂಲಭೂತ ಸೌಕರ್ಯಗಳು, ಶೌಚಾಲಯ ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ನಿರೂಪಿಸಿ ನಾವು ಅದಕ್ಕೆ ಮಾತ್ರ ಅನುದಾನ ಸಿಗ್ತದೆ. ಚರಂಡಿ, ಸಿಸಿ ಮತ್ತು ಆಸ್ಪತ್ರೆ ಮತ್ತು ಶಾಲೆಗಳ ಉನ್ನತೀಕರಣ ಮತ್ತು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಪೌಷ್ಟಿಕಾಂಶಗಳು ಇದಕ್ಕೆ ಬರ್ತದೆ. ಸೊ ಇದರಲ್ಲಿ ಸಮುದಾಯ ಭವನಗಳು ಮತ್ತು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದರಲ್ಲಿ ಹೊರತುಪಡಿಸಿರ್ತದೆ. ಅರ್ಥಾಯ್ತಾ? ನೀವು ನಮ್ಮ TP ನೋಡಿದ್ದೀನ, ಯಾವುದೋ ಒಂದು ದೇವಸ್ಥಾನಗಳದ್ದಾಗಲಿ ಸಮುದಾಯಗಳಲ್ಲಿ ಭೂಮಿ ಪೂಜೆ ಇರೋದಿಲ್ಲ. ಯಾಕೆಂದರೆ ಇದು ವಿಶೇಷ ಅನುದಾನ. ಈ ಭಾಗದ ಸಾಮಾಜಿಕ ಆರ್ಥಿಕ ಸುಧಾರಣೆ ಆಗಬೇಕು, ಶಿಕ್ಷಣ, ಆರೋಗ್ಯ ವ್ಯವಸ್ಥೆ ಸುಧಾರಿಸಬೇಕು ಅನ್ನೋದಕ್ಕೋಸ್ಕರ ಇದು ವಿಶೇಷ ಅನುದಾನ ಇದೆ. ಏಕೆಂದರೆ ನಮ್ಮ ಧಾರ್ಮಿಕ ದೈವ ಭಕ್ತಿ ಏನಿದೆ ಅದು ನಮ್ಮ ವೈಯಕ್ತಿಕ ಆಗಿರ್ತದೆ. ಸೊ ಈ ಅನುದಾನಗಳು ವೈಯಕ್ತಿಕವಾಗಿ ಕೊಡಲ್ಲ, ಇದು ಗಂಗಾ ಕಲ್ಯಾಣಕ್ಕೆ ಕೂಡ ಕೊಡಲ್ಲ. ಯಾಕೆಂದರೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಉಪಯೋಗ ಆಗುತ್ತೆ. ಇದು ಸಾಮಾಜಿಕ ಆರ್ಥಿಕವಾಗಿ ಮುನ್ನಡೆ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಕಮ್ಯುನಿಟಿ, ಶಾಲೆ, ಆಸ್ಪತ್ರೆ ಅಂಥದಕ್ಕೆ ಮಾತ್ರ ಇದು ಅನುದಾನ ಬರ್ತದೆ. ಬೇಗ ಅದನ್ನು ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ತುಂಬ ದೊಡ್ಡ ಊರಿರೋದ್ರಿಂದ ಇಲ್ಲಿ ಸಮುದಾಯ ಭವನ ಕೇಳಿರೋದು ಖಂಡಿತ ಇದು ಅವಶ್ಯಕತೆ ಇದೆ ಇಲ್ಲಿ. ಬಟ್ ಅದು ಸರ್ಕಾರಿ ಜಾಗ ಬೇಕಾಗುತ್ತೆ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ತಾವೇ ಹೇಳ್ದಂಗೆ ಇದು ಒಂಥರ ಜಂಕ್ಷನ್ ಇದೆ, ನಮ್ಮ ತಾಲೂಕಿಂದ ಸೆಂಟ್ರ್ ಪಾಯಿಂಟ್ ಇದು. ಮತ್ತು ತಾವೇನು ಹೇಳಿದ್ರಿ, ಈ ರೀಆರ್ಗನೈಸೇಷನ್ನು ಪಂಚಾಯತಿ ಆಗಿರ್ಬೋದು ಸರ್, ಈಗ ಒಂದು 2-3 ಪಂಚಾಯತಿಗಳು ಇದೇ ಥರ ಇದ್ದಾವೆ. ಗುರುಮಂಟ್ ಪಂಚಾಯತಿ, ಮಾಕನಹಳ್ಳಿ ಪಂಚಾಯತಿ, ಹಳ್ಳಿಗಳು ಸ್ವಲ್ಪ ಎಲ್ಲೆಲ್ಲೋ ಸೇರ್ಕೊಂಡಿದ್ದಾವೆ, ಅದನ್ನು ರೀಆರ್ಗನೈಸ್ ಆಗಬೇಕು. ಮತ್ತು ಈಗ ಇದು ಹೇಳ್ದಂಗೆ ತಾಲೂಕು ಇದರಲ್ಲಿ ಹೋಬಳಿಲಿ ಸ್ವಲ್ಪ ಅದನ್ನು ರೀಆರ್ಗನೈಸ್ ಆಗಬೇಕು. ಒಂದು ಪಂಚಾಯತಿ ಒಂದು ಹೋಬಳಿ ಬರೋ ಥರ, ಹೌದು, ಆ ಥರ ಆಗಬೇಕು. ಮತ್ತು ಅವು ತಾಲೂಕು ರೋಡ್ ಬಿಟ್ಟು ಈ ಕಡೆದೆಲ್ಲ ಮಾತನಾಡಬೇಕು, ಎಸ್ಪೆಷಲಿ ಗುಂಡ್ಮಣಗು ಅವೆಲ್ಲ ಸ್ವಲ್ಪ ಜಾಸ್ತಿ ಅದ್ರದ್ದು ವ್ಯಾಪ್ತಿ ಇದೆ. ಅದನ್ನೆಲ್ಲ ಸ್ವಲ್ಪ ರೀಆರ್ಗನೈಸ್ ಆಗಬೇಕಾಗಿದೆ. ಬಹುಮುಖ್ಯವಾಗಿ ಎಂಬೇನಹಳ್ಳಿಯಿಂದ ಹರಕಬಾವಿ ರೋಡ್ ಇದೆ, ಯಾಕೆಂದರೆ ಇದು ಬಹು ದೊಡ್ಡ ಜಂಕ್ಷನ್ನು. ಸೊ ಈ ಕಡೆಗೆ ಇದು ಮೇನ್ ಲಿಂಕ್ ರೋಡು. ಇದು ಬರೀ 3.25 ಮೀಟರ್ ಇದೆ, ಡಬಲ್ ರೋಡ್ ಇಲ್ಲ, ಸಿಂಗಲ್ ರೋಡ್ ಇದೆ ಹರಕಬಾವಿವರೆಗೂ. ಹರಕಬಾವಿಯಿಂದ ಆಗಲೇ ಶಾಂತನಹಳ್ಳಿ ಅದರಲ್ಲಿ ಈಗಾಗಲೇ ನಾವು ಅನುದಾನ ಹಾಕಿ ತುಂಬ ಒಳ್ಳೆ ರೋಡ್ ಮಾಡಿಸ್ತಾ ಇದ್ದೀವಿ. ಸೊ
ಐನಹಳ್ಳಿ ಎಲ್ಲ ಹಿರಿಯ ಮುಖಂಡರುಗಳಿಗೆ ಮತ್ತು ನನ್ನ ಮುಂದಿನ ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ ಮತ್ತು ಮಾಧ್ಯಮಿಕರಿಗೆ ಎಲ್ಲ ನಮಸ್ಕರಿಸುತ್ತಾ, ಭಾಳ ದಿವಸದಿಂದ ಇಲ್ಲಿ ಬರಬೇಕನ್ನೋ ಒಂದು ಆಸೆ ಇತ್ತು. ಆದರೆ ಶಾಲೆ ಬಗ್ಗೆ ನಮಗೆ ಭಾಳ ದಿವಸಗಳಿಂದ ಮಾಹಿತಿ ಇತ್ತು. ಸೊ ಇಲ್ಲಿ ನಮ್ಮ ಹುಡುಗರೇ ಖುದ್ದಾಗಿ ಬಂದು ಈ ಶಾಲೆ ಪರಿಸ್ಥಿತಿನ ನಮಗೆ ವಿವರವಾಗಿ ಮನವರಿಕೆ ಮಾಡಿಕೊಟ್ರು. ಸೊ ಅವತ್ತೇ ನಮ್ಗೆ ಆಗಲೇ ಶಾಲೆಗೆ ಈಗ ನಾವು KKRDBಯಲ್ಲಿ ಕೂಡ ಇನ್ನೊಂದು ಶಾಲೆಗಳು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಇನ್ನೂ ಈಗ ಏನು ಉನ್ನತೀಕರಣ ಇದೆ, ಇನ್ನು ಮುಂದುವರೆದ ಉನ್ನತೀಕರಣ ಕೂಡ ಮಾಡಿ ಶಾಲೆಗೆ ಎಲ್ಲ ಶಾಲೆಗಳು 258 ಶಾಲೆಗಳೇನಿದ್ದಾವೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಹಂತವಾಗಿ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಆಯಿತಾ ಎಲ್ಲ ಉನ್ನತೀಕರಣ ಕೊಡಿಸೋ ಕೆಲಸ ಕಂಪಲ್ಸರಿ ಮಾಡ್ತಾಯಿದ್ವಿ. ಶಾಲೆಗಳ ವಿಷಯದಲ್ಲಿ ನಾವು ಯಾವುದೇ ರೀತಿ ತಾರತಮ್ಯ ಯಾವುದೇ ಶಾಲೆಗೂ ತೋರೋದಿಲ್ಲ. ಯಾಕೆಂದರೆ 210 ಹಳ್ಳಿಗಳಿದ್ದಾವೆ, ದೊಡ್ಡ ಕ್ಷೇತ್ರ ಇರೋದ್ರಿಂದ ಸ್ವಲ್ಪ ತಿರುಗಾಡೋದು ಕಷ್ಟ ಆಗ್ತದೆ. ಆದರೆ ಕೂಡ ನಾನು ಇವತ್ತು ಇನ್ನೂ 10 ಹಳ್ಳಿಗಳು ಹೋಗ್ಬೇಕು. ನಾಳೆ 17 ಹಳ್ಳಿಗಳು ಹಾಕ್ಕೊಂಡಿದ್ವಿ. ಇಡೀ ಕ್ಷೇತ್ರದಲ್ಲಿ ಒಂದೇ ಒಂದು ಹಳ್ಳಿ ಬಿಡ್ದಂಗೆ ಎಲ್ಲ ಕಡೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಇದು ತಾವೇ ಹೇಳ್ದಂಗೆ ಇದು ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಗಡಿ ಬಾಧಿತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಾವೇ ಖುದ್ದಾಗಿ ಈ ಎಲ್ಲ ಇರೋ ಶಾಲೆಗಳೆಲ್ಲ ಈಗಾಗಲೇ ಸರ್ವೆ ಮಾಡಿಕೊಂಡು ರಿಪೋರ್ಟಲ್ಲಿ ಇಟ್ಕೊಂಡು ಎಲ್ಲ ಕಡೆನೂ ಹೋಗಿ ಭೂಮಿ ಪೂಜೆಗಳು ನಾವು ಮಾಡಿ ಎಲ್ಲ ಒಳ್ಳೆ ಸುಸಜ್ಜಿತವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಬೇಡಿಕೆಗಳಿದೆ, ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಇನ್ನು ಉನ್ನತ ಶಿಕ್ಷಣಕ್ಕೆ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಏನೇನೋ ಅವಕಾಶ ಇದನ್ನು ಖಂಡಿತ ಎಲ್ಲ ಮಾಡ್ತೀವಿ. ಫಸ್ಟ್ ಈಗ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅದು ತಾವು ಏನು ಒಂದೊಂದು ಹೇಳಿದ್ರಿ, ಈಗ ನನಗೆ ಬಹುಮುಖ್ಯವಾಗಿ ನಿಮ್ಮೂರಲ್ಲಿ ಈಗ ಬಸ್ ಸ್ಟ್ಯಾಂಡ್ ಹೇಳಿದಿರಿ, ಮತ್ತು ಇದು ಜಂಕ್ಷನ್ ಇದೆ, ಅದು ಟಾಯ್ಲೆಟು ಅದೆಲ್ಲದು ನನಗೆ ಬಹುಮುಖ್ಯವಾಗಿ ಇದು ಕಾರಣ. ಈಗ ಇದು ಏನಾಯ್ತು ಅಂತಂದರೆ ನಿಮ್ಮ ಊರಲ್ಲೇ ಸ್ವಲ್ಪ ಗೊಂದಲ ಆಯ್ತು ಅಂತೇಳಿ ಸ್ವಲ್ಪ ಮಾಹಿತಿ ಬಂತು, ಅದನ್ನು ಬಗೆಹರಿಸ್ತದೆ. ಅದು ನಮ್ಮ ಇದು ಸ್ಟೀಲ್ ಬ್ರಿಡ್ಜ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭೂಮಿಯಿಂದ ಸ್ವಲ್ಪ ಗೊಂದಲ ಆಯ್ತು ಅಂತೇಳಿ ಮತ್ತೆ ಅದು ಬಗೆಹರಿಸಿದ ಮೇಲೆ ಅವ್ರು ಕಾಂಟ್ರಾಕ್ಟ್ರು ಬಿಟ್ಟು ಹೋಗಿದ್ದಾರೆ.